ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಂಬಿಕೊಂಡು ಹೋದ್ರೆ ಬಾಳೆನೂ ಶುದ್ಧ ಮಾಡ್ತಾನೆ, ಅವ್ರ ಕಷ್ಟನೂ ಪರಿಹಾರ ಮಾಡ್ತಾನೆ. ಆ ಬೋಧಿ ನಂಬಿಕೊಂಡು ಹೋಗ್ಬೇಕು. ಒಂದು ನಿಂಬೆ ಓಡಾಡ್ಸಿದ್ರು. ನನ್ನ ಮಗನ ಬಾಳೆ ಶುದ್ಧ ಮಾಡ್ಯಪ್ಪ ಅಂತ ಒಬ್ಬ ಮಗನ ಕರ್ಕೊಂಡ್ ಬಂದ ನೋಡಿ. ಮಗಳ ಬಾಳೆ ಶುದ್ಧ ಮಾಡಿ ಕರ್ಕೊಂಡ್ ಬಂದ್ರೆ ಒಬ್ಬ ಹೆಣ್ಮಕ್ಳು ಮಗನ ಕರ್ಕೊಂಡ್ ಬಂದ್ರೆ ಯಾರು ಬರ್ರಿ ನೋಡಿ ಬಾಳೆ ಶುದ್ಧ ಮಾಡಿ ಅಂತೇಳಿ ಮಗ ಒಬ್ಬ ಹೆಣ್ಮಗಳ ಮಗನ ಕರ್ಕೊಂಡು ಮಗನ ಕರ್ಕೊಂಡ್
ನಿಂಬೆಹಣ್ಣು ಕೊಡ್ರಿ. ಮಗನ ಬಾಳೆ ಸುದ್ದಿಲ್ಲ ಮಗ ಮಾತು ಹೇಳೋದು ಮೊದಲ ಹೇಳಿ ನಾನು ಬಾಳೆನೂ ಮಾಡಿಕೊಡ್ತೀನಿ, ಬಾಳೆನೂ ಶುದ್ಧ ಮಾಡ್ತೀನಿ, ಅವ್ರ ಕಷ್ಟನೇ ಪರಿಹಾರ ಮಾಡ್ತೀನಿ ಅಂತ ಮೊದಲ ಹೇಳಿ. ಆ ಬುಲಿ ನಂಬಿಕೊಂಡು ಹೋದ್ರೆ ಮಾಡಿ. ಇವನು ಸರಿಯಾಗಿ ಕುಡಿದು ಬಿಡಿಸಪ್ಪ ಅಂತ ತಿಳಿಸವ. ಮೊದಲು ಅವ ಶುದ್ಧ ಬಾಳೆ ಶುದ್ಧ ಮಾಡಿ, ಅವ ಶುದ್ಧ ಬಾಳೆ ಬಾಯಿಗೆ ಪ್ರಸಾದ ಕೊಡ್ರಿ. ಇವತ್ತಿನಿಂದ ನೀನು ಸರಿಯಾಗಿ ಕುಡಿದು ಬಿಡ್ಲಿಲ್ಲ ಅಂದ್ರೆ ಒಳ್ಳೆ ಹುಣ್ಣಿವಾಗ ನಿನಗೊಂದು ಗಂಟೆಗನ ಆಯ್ತಪ್ಪ. ಅದನ್ನು ಪಾರಾಗೋಲಾಗೋದಿಲ್ಲ. ಒಳ್ಳೆ ಹುಣ್ಣಿವಾಗ ನಿನಗೊಂದು ಗಂಟೆಗನ ಬಿಡ್ತಾನಪ್ಪ. ನೀನು ಇವತ್ತಿನಿಂದ ಬಿಟ್ಟು ನೀನು ಮನೆ ಶುದ್ಧ ಮಾಡಿ ತೋರಿಸ್ತೀನಿ. ಕುಂದ್ರ ಅವನು ಬಾಳೆ ಸುದ್ದಿಲ್ಲ ಒಂದು ನಿಂಬೆಹಣ್ಣು ಕೊಡ್ರಿ. ಅವನು ಕೊಂಡು ಹಿರಿಯರು ಯಾರು ಬಂದಾರ ಅವನು ಪ್ರಸಾದ ಕೊಡ್ರಿ. ನಾಳೆಗೆ ಇಬ್ಬರು ತಂದೆ ಮಗಳು ಕರೆಯಕ್ಕೆ ಹೋಗ್ರಪ್ಪ. ಸುಮ್ಮನೆ ಕುಂದ್ರು. ನಿಂಬೆಹಣ್ಣು ಮಾತ್ರ ಕಳ್ಕೊಬೇಡ್ರಿ. ನಿಂಬೆಹಣ್ಣು ಕಳ್ಕೊಂಡ್ರಿ ನೀವು ಒಂದು ಸ್ವಲ್ಪ ಅಸಹ್ಯಾಗಿ ಬರ್ತೀರಿ. ನಿಮ್ಮನ್ನ ಕಾಯ್ಕೊಂಡ್ರಿ, ನಿಮ್ಮನ್ನ ಕಾಯ್ತೀನಿ ಬಾಳೆ ಶುದ್ಧ ಮಾಡ್ತೀರಿ. ತಂದೆ ಮಗನ ಹೋಗ್ರಿ ಶುದ್ಧ. ಅವ್ನು ಹಡ್ದವ್ರು ಬಂದಾರ ಕೇಳಿ ಅವ್ನು ತಂದೇನೇನ ತಾಲಿ ಕರ್ಕೊಂಡು ಅದನ್ನು ಹನ್ನೊಂದು ಸುತ್ತ ತಿರುಗಿಸ್ಬೇಕು. ತಿರ್ಗ ಅನ್ನೋ ತಿರ್ಗ ಎಲ್ಲ ಕೈ ಬಿಡಿ ತಿರ್ತಾನ ಕೈ ಬಿಡಲಿ ತಿರ್ತಾನ ತಿರ್ಗ ಬಡಬಡ ಸರಿ ಬಡಬಡ ತಿರ್ಗ ಹೋಗ್ಬೇಡ ಲೇಟ್ ಮಗ ಬಸವನ ಹುಚ್ಚರಿ ಬೋಲೆ ಕೇಳ್ತಾರೆ. ಶರಣೇಂದ್ರ ಅದು ನೋಡಲಿ ಒಂದು ಆಶೀರ್ವಾದ. ಕಂತಿಗೆ ಒಂದು ನಿಂಬೆಹಣ್ಣು ತಂದೆ ಕೈ ಕೊಡಿ. ದೇವ್ ಕಾಡ್ತಿದ್ರು ತಕೊಂಡ್ಬಿಡಪ್ಪ, ದೇವ್ರು ಕಾಡ್ತಿದ್ರು ತಕೊಂಡ್ಬಿಡು, ನನ್ನ ಮಗನ ಆರಾಮ್ ಮಾಡೋ ತಿನ್ಸ. ದೇವ್ ಕಾಡು ತಪ್ಪು ನನ್ನ ಮಗನ ಆರಾಮ್ ಮಾಡುತ್ತೆ ಬಾಯಿಗಿಡ ಇಡು ಬಾಯಿಗಿಡ ಊಟ ಕಟ್ಟ ತಿನ್ಬೇಕು ಏನು ಕೆಡಬಾರ್ದು ಅದ್ರಾಗ ಏನು ಹೊರಗೆ ಕುಂತು ತಿನ್ರಿ. ಕಾಕದಾಗ ಹೇಳ್ತಾರೆ ಕೇಳ್ಕೊಂಡವ್ರಿ ನಡ್ವರಕ ಸರಿ ಏ ಹಿಡ್ಕೊಂಡು ನಡಿ ಸರಿ ಏ ಬರ ಬಾಳೆ ಸುದ್ದ ಒಂದು ಸಾಲ ಯಾರು ಮಾಡ್ರ ಕೊಡ್ರಿ. ಅವ್ರ ಮನ್ಯಾಗ ಸಾಲ ಮಾಡ್ರ ಆ ಸಾಲ ಹರ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅವ್ರ ತಾಯಿ ತಂದೆ ಕರೀಪ ಇವ್ರ ತಾಯಿ. ತಂದೆ ತಾಯಿ ತಂದೆನಾರ ಕರ್ಕೊಂಬ. ತಾಂದಿ ಬರೋದು ಅಂತ ಬರ್ಲಿಕ್ಕೆ ಇವನು ಬರಬೇಡ. ಸರಿ ಏನೋ ಕರ್ಕೊಂಬ ಸರಿ ನಡಿಯ ನನ್ನ ಮಗನ ಬಾಳೆ ಶುದ್ಧ ಮಾಡಪ್ಪ ಅಣ್ಣವ್ರೊಬ್ಬರು ಕಟ್ಟಡಿ ನಿಮ್ದೇನಪ್ಪ ಕೊಡ್ರಿ. ಕಾಯ್ಕಾಲ ಕುಂತಾಗ ಹೇಳ್ತಾರೆ ಮಗುಗ ಕುಂತಾಗ ಹೇಳ್ತಾರೆ ಹೊರ ನಿಂದರೆ
ಯಾರ ಮಾತಾಡ್ತಾರ ನೋಡಲ್ಲಿ ಒಂದು ದೇವ್ರು ಬಂದಪ್ಪ, ಅದಕ್ಕೆ ಯಾರು ಬೆಲೆನೇ ಕೊಡ್ಬಲ್ರಿ. ನೋಡಿ ಒಂದು ದೇವ್ರು ಬಂತಂತ ಯಾರು ಬೆಲೆ ಕೊಡುವಂತ ಬಂದ್ರ ನೋಡ್ರಿ ಒಂದು ದೇವ್ರು ಬಂದಂತ ಯಾರು ಬೆಲೆ ಕೊಡೋಲ್ಲ ಅಂತ ಹೇಳಿ ನೋಡ್ರಿ. ಅದನ್ನ ಕರ್ಕೊಂಡ್ ಬಂದಾರಪ್ಪ. ಕರ್ಕೊಂಬಂದಿರ ನೋಡಿ ಯಾರ್ದಿರಿ ಬರ್ರಿ. ಒಂದು ದೇವ್ರು ಬಂದಂತೆ ಕರ್ಕೊಂಡ್ ಬಂದಿರ ಅಂತ ಯಾರು ಅದೀರಿ? ದೇವ್ರು ಬಂದಕ್ಕೆ ಅದಕ್ಕೆ ಯಾರು ಬೆಲೆನೇ ಕೊಡ್ಬಲ್ರಿ. ದೇವ್ರು ದೇವ್ರು ಬಂದು ಏನ್ ಕರ್ಕೊಂಡ್ ಬಂದ್ರು? ದೇವ್ರು ಬಂದೈತೆಲ್ಲ ಕರ್ಕೊಂಬರೋರು ಯಾರ್ದಿರಿ ಬರ್ರಿ. ನೀವ್ ಎದಕ್ಕಾರ ಬಂದಿರಿ ನೀವು? ಆ ಪಕ್ಕ ನಿಮ್ಗೆ ಬಂದಿಲ್ಲ? ಏನ್ ನಾವ ಬಾ. ಏನಪ್ಪ ಬಾಮುಖಪ್ಪ ನೀವು ಸ್ವಲ್ಪ ನೋಡ್ಕೊಡ್ರಿ, ದೇವ್ರು ಬಂದಕ್ಕೆ ಅದಕ್ಕೆ ಯಾರು ಬೆಲೆನೇ ಕೊಡವಲ್ಲ. ದೇವ್ರಿಗೆ ಬೆಲೆ ಕೊಡೋದಿಲ್ಲ ಅನ್ನೋದಿಲ್ಲ, ದೇವ್ರಿಗೆ ಹೇಳೋಕೆ ಬೆಲೆ ಕೊಡುವಲ್ರ. ದೇವ್ರಿಗೆ ಬೆಲೆ ಇದ್ದದ್ದ, ದೇವ್ರಿಗೆ ಬೆಲೆ ಎಂದಾರ ಕಮ್ಮಿ ಆಗತ್ತನ? ಯಾವ್ದೋ ದೇವ್ರಾಗವಲ್ಲ, ಆ ದೇವ್ರಿಗೆ ಬೆಲೆ ಕಮ್ಮಿ ಆಗೋದಿಲ್ಲ. ಈಗ ನಾವೇನು ದೇವ್ರು ಹೇಳ್ತೀವಂತ ಅಡ್ಡಾಡ್ತೀವಲ್ಲ, ನಮ್ಮ ಇರುಣಿಕೆ ಮ್ಯಾಗ ಬೆಲೆ ಸಿಗುತ್ತಾ ಸಿಗುದಿಲ್ಲ. ಅದು ನಮ್ಮ ಇರುಣಿಕೆ ಮ್ಯಾಗ ಇರ್ತದ. ನಮ್ಮ ಇರುಣಿಕೆ ಚಂದ ಇದ್ರೆ ಬೆಲೆ ಇದ್ದೇ ಇರ್ತೈತಿ. ಇರುಣಿಕೆ ತೆಗ್ತಿ ಅಂದ್ರೆ ಅಲ್ಲಿ ಬೆಲೆ ಇಲ್ಲ. ಅವ್ರು ಕರ್ಕೊಂಡ್ ಬಂದಾರಲ್ಲ, ಹಾಂ, ಅವ್ರು ಏನಂತಾರೆ ಕೇಳಿ. ಅವ್ರಿಗೆ ಏನು ಅನ್ಬೇಕು? ದೇವ್ರಂತಾರೋ ದೇವ್ರ ಅಂತಾರೆ ನೀವು. ಹೌದು, ಯಾವ ದೇವ್ರ ಹೆಸರು ಪ್ರಸಾದ ಕೊಡ್ರಿ, ದೇವ್ರಂದ್ರೆ ಪೂಜಾ ಮಾಡ್ಕೊಂತ ಹೋಗಂತ ಹೇಳ್ರಿ. ದೇವ್ರ ಹೆಸರು ಹೇಳಿದ ನೋಡ್ತಮ್ಮ. ಪ್ರಸಾದ ಕೊಡ್ರಿ. ಬಾರ್ಲಾಲ್ ಸಾಬ್ ಅಂತ ಹೇಳ್ತೀನಿ. ಆದ್ರೆ ಏನ್ ಪೂಜೆ ಮಾಡ್ಕೊಂತ ಹೋಗ್ಬೇಕು ಅವರು? ದೇವ್ರಂತಾರಪ್ಪ ಅವರು. ಹೌದು, ಇವನು ಪೂಜೆ ಮಾಡ್ಬೇಕು, ದೇವ್ರ ಪೂಜೆ ಮಾಡ್ಬೇಕು. ಅವ್ರು ದೇವ್ರ ಅನ್ನಲ್ಲ. ಅವ ದೇವ್ರ ಅಂದಲ್ಲ, ಅವನಂತಲ್ಲಿ ಬರೋ ದೇವ್ರು. ಇವನು ಪೂಜೆ ಮಾಡ್ಬೇಕಾದ್ರೆ ಇವನು ಬಾಡಿ ಕುಂದ್ರ ಪೂಜೆ ಮಾಡುವ ಹೊತ್ತು ಬರುತ್ತ. ಇವನೇನು ಸುಮ್ಮ ದಿನ ಮನುಷ್ಯ ಪೂಜೆ ಮಾಡಕ್ಕಾಗತ್ತಾನ? ಕೊಡ್ರಿ, ಇದನ್ ಬೇಡ. ದೊಡ್ಡಲಾಲ್ ಸಾಬಲ್ಲಿ ಹೆಸರು ಹೇಳ್ತಾನ, ಅವಾಗ ಬೆಲೆ ಯಾಕೆ ಕೊಡವಲ್ರಿ ಕೇಳೋರು? ಅವ್ನಿಗೆ ಇರೋಣಿಗೆ ಚಂದ ಹಾಕಿಲ್ಲ. ಕೇಳ್ರಿ, ಅವ್ರನ್ನ ಕೇಳ್ರಿ, ಕರ್ಕೊಂಡ್ ಬಂದವ್ರು. ಯಾಕ್ರಪ್ಪ ಇವ್ಗೆ ಯಾಕೆ ಬೆಲೆ ಕೊಡುವಲ್ರಿ ದೊಡ್ಡಲಾಲ್ ಸಾಬ್ಗ? ಕೊಡ್ತೀವ್ರಿ, ನಾವು ಕೊಡ್ತೀವ್ರಿ. ನಾವು ಸೂರಜ್ ಏನಾರ ದೈವ ಕೊಡ್ಬೇಕಲ್ಲ. ಅವ್ರು ನಮ್ಗೆ ಬೆಲೆನ ಕೊಡಂಗಿಲ್ಲ. ಅವ್ರು ಮೂರು ಇದನ್ನೇ ಇದಾಗಿರ್ತೀವಿ. ಊರಾಗ ಜನ ಬೆಲೆ ಕೊಡಲ್ಲ ಅಂತ. ನಾವು ಕೊಡ್ರಿ, ಮನ ಬೆಲೆ ಕೊಡ್ತಾರಂತ ಅವ್ರನ್ನ ಬೆಲೆ ಕೊಡೋ ಅದಕ್ಕೆ ಕರೆನಪ್ಪ. ಇವ್ರು ಬೆಲೆ ಕೊಡ್ತಾರೆ, ಇವ್ರು ಮಕ್ಳು ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಏನ್ ಇರ್ಬೋದು. ಮನೆಯವ್ರ ಬೆಲೆ ಕೊಡೋದು ದೊಡ್ಡದಲ್ಲ, ದೈವ ಬೆಲೆ ಕೊಡಬೇಕು. ದೈವದಾಗೆ ಇರ್ತಾನ ದೇವ್ರು. ಅದಕ್ಕೆ ದೇವ್ರು ಅನ್ಬೇಕು, ಒದ್ದೆ ಮಾಡ್ಬೇಕು. ಏನು ಅನ್ನೋದು ಬೇಡ, ಅವನ್ನೆಲ್ಲ ತೆಗೆದು ಹೋಗ್ಕೊಟ್ಟು ಅವ್ನು ಮನುಷ್ಯನ್ ಮಾಡಿಬಿಡು. ಅದನ್ನು ನಡೆಸ್ಕೊಂಡು ಹೋಗೋಕ್ಕಾಗೋದಿಲ್ಲ ಅವ್ರಿಗೆ. 4 ಮಂದಿಗೆ ಮನ್ಸಿಗೆ ಬರುವಂಗಿದ್ರೆ, ಇರುಣಿಕೆ ಮನ್ಸಿಗೆ ಬರುವಂಗಿದ್ರೆ ಅದು ಬೆಲೆ ಇದ್ದೇ ಇರ್ತೈತಿ. ಅದು ಅವ್ರಂತೇಳಿ ಏನು ಲೋಪ ದೋಷಗಳದಾವ ನಮ್ಗೆ ಗೊತ್ತಾಗೋದಿಲ್ಲ, ನಿನಗೆ ಗೊತ್ತಾಗಂಗೆ. ಕೊಡ್ರಿ, ಹ್ಞೂ, ಮುಂದೆ ಹೇಳ್ತೀನಿ. ಮೊಹರಮ್ಮದ ಗುಡ್ಲಿ ಹಾಕು ಅಮಾಸಿಗೆ ಬಂದ್ರೆ ಹೇಳ್ತೀನಿ. ಆಗ ಬರ್ರಪ್ಪ ಗುದ್ದಾಕು ಅಮಾಸಿ. 21 ಸುತ್ತ ತಿರುಗಿಸ್ರಲ್ಲ. ತಿರುಗಂಗೆ 21 ಎರಡು ಸರಕು ನೀವು awesome. ಅವಸರ
ಇನ್ನೊಂದು ನೋಡ್ಬೇಕು ಹೆಸರು ಬೋಲೆ ಕಡಿತಾರೆ ಬರ್ರಿ 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 ಎಲ್ಲರಿಗೆ ಹೇಳ್ತಾನೆ, ಆದ್ರೆ ನಂಬಿಕೆ ಇಟ್ಕೊಂಡು ಹೋಗ್ಬೇಕು. ಆ ಬೂದಿ ಕೂಡ ಹೇಳಿದ್ರು ಅದನ್ನೇ ಹೇಳ್ದ, ಇಂದ್ರು ಅದನ್ನೇ ಆ ಬೂದಿ ಆಗಿ ಅವ್ರ ಆಸೆ ನಡೆಸೇ ಕೊಡ್ತೀನಿ, ಅವ್ರ ಕಷ್ಟ ಪರಿಹಾರ ಮಾಡ್ತೀನಿ. ನಮ್ಮ ಹೆಸರು ಬರೆಸ್ತವ್ರನ್ನ ಕರಿವಲ್ಲ ಅಂತ ಪ್ರಶ್ನೆ ಬರಕತ್ತೈತಿ. ಅದು ನಿಂತ ಗತಿ ಮುಗಿದಿಂದ ನೋಡ್ಕೊಡ್ರಿ, ಎಲ್ಲರನ್ನ ಕರುತ್ತೀನಿ. ನಂಬಿಕೊಂಡು ಹೋದ್ರೆ ಯಾವಾಗ ಹೇಳಿದ್ರು ಒಳ್ಳೇದು ಮಾಡವ್ನ ಆದೆ. ಆದ್ರೆ ನಂಬಲಿಲ್ಲ ಅಂದ್ರೆ ಅವ್ರ ಕೈಗೆ ನಾನು ಸಿಗೋದಿಲ್ಲ. ನೋಡ್ಕೊಡ್ರಿ, ಹೇಳಿ ಇನ್ನೊಂದು ಬಂದೈತಿಪ್ಪ, ಸೆರೆ ಕುಡಿದು ಬಿಡಿಸಪ್ಪ ಅಂತ ಕರ್ಕೊಂಡ್ ಬಂದ. ನೋಡ್ರಿ ಸೇರೆ ಕೊಟ್ಟು ಬಿಡ್ಸ ಕರ್ಕೊಂಡ್ ಬರ್ರಿ. ಯಾರು ಇವ್ರ ಮೇಲೆ ಬಂಬ್ರವ್ರಿ ಬೇಡ 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 ಪಾಠ ಮಾಡಿ ಮಾವಳೆ ಬಂದ್ರಪ್ಪ ಸೆರೆ ಕೊಟ್ಟು ಬಿಡಿಸಕ್ ನೋಡ್ಕೊಡ್ರಿಯ, ಮಾವನ ಕೈ ಒಂದು ನಿಂಬೆ ಕೆಲಸ ಮಾಡ್ಬೇಡ್ರಿ. ನೋಡ್ಕೊಡ್ರಿಯ, ಇವನು ಸೆರೆ ಕುಡಿದು ಬಿಡಿಸಪ್ಪ ಅಂತ ಕೆಲಸ ಅಂತ ಹೇಳ್ರಿ ಅವ್ರ ಮಾವನ. ಅವ ಬಿಡ್ಲಿಲ್ಲ ಅಂದ್ರೆ ಶಿಕ್ಷೆ ನನಗ್ ಕೊಡಿಯಪ್ಪ ಅಂತ ಕೆಲಸ ಅಂತ ಹೇಳಿ. ಯಾರು ತಪ್ಪು ಮಾಡುದು, ಯಾರು ಶಿಕ್ಷಣ ಮುಗಿಸೋದಿಲ್ಲ. ನೋಡ್ಕೊಡ್ರಿಯ, ಈಗಿನ ಕಾಲದ ಮಾವುಗಳಿಗೆ ಎಟ್ಟರ ಒಂದು ಸ್ವಲ್ಪ ತ್ಯಾಗಿಗಳನ್ನ ನೋಡಿ. ಯಾರು ಸಂಬಂಧ ಇಲ್ಲ, ಕರ್ಕೊಂಬರ್ಬೇಕು ತಂದಿನ ತಾಯಿನ ಇಲ್ಕ ಹೆಂತಿನ. ಈ ಎಣ್ಣೆದವ್ರು ಯಾಕೆ ಸಾವ್ತಾರ? ನೋಡ್ಕೊಡ್ರಿ, ಹಂಗಾರ ಒಂದು ಹೆಂಡತಿ ಕರಿ ಅದಳ ಬಂದೋಳನಪ್ಪ. ತಾಯಿ ಕರೀರಿ, ತಂದೆ ಕರೀರಿ. ಯಾರು ಬಂದಿಲ್ಲ, ಅವ್ರು ಇಬ್ಬರು ಬಂದಾರ. ಅದಕ್ಕಾಗಿ ಅವನ ಸಲುವಾಗಿ ಅವರ ಮಾವ ಸಹಾಯ ಕಟ್ಟಿದ್ರೆ ಮಾತ್ರ ತಿಳಿಸ್ರಿ. ಅಲ್ಲಿ ಸಾವ್ತೇನಪ್ಪ ಅವನ ಸಂಬಂಧ. ಸೆರೆ ಕುಡಿಯುವ ಸಹಾಯ ಅವ್ಯಾಕೆ ಸಾವುಕನ ನೋಡ್ಕೊಟ್ರಿ, ಕರ್ಕೊಂಡ್ ಬಂದ್ ನಾನು ಪರೀಕ್ಷೆ ಮಾಡಕ್ ಬಂದಾಗ ನಾನು ಅವನ ಪರೀಕ್ಷೆ ಮಾಡಬೇಕಾಗ. ಯಾವನ್ ಪರೀಕ್ಷೆ ಮಾಡಿದ್ರು ಯಾರು ಸಾವುದಿಲ್ಲ. ಸುಳ್ಳು ತಪ್ಪು ಮಾಡವ ಅವ ಇನ್ನೊಬ್ಬರನ್ನ ಸಹಾಯ ಹುಡುಗರಾಗ ಏನೈತೆ ನೋಡ್ಕೊಟ್ರಿ, ತಿನ್ಸಂತ ಹೇಳು. ಏನಂತ ಅವ ಬಿಡ್ಲಿಲ್ಲ ಅಂದ್ರೆ ಅವಾಗ ಶಿಕ್ಷೆ ಕೊಡಪ್ಪ ಅಂತಾರ. ತಿನ್ಸ ಆಟ ಮಾಡ್ತಾನ. ಶಿಕ್ಷೆ ಕೊಡಪ್ಪ ಅಂತ ತಿಳಿಸು. ಆಟ ಮಾಡಿ ಬಿಡಿಲ್ಲ ಅಂದ್ರೆ ಅವಾಗ ಶಿಕ್ಷೆ ಕೊಡಮ್ಮ. ಹೇಳ್ಬೇಕಾದ್ರೆ ಹಚ್ಚರಿ, ಪ್ರಸಾದ ಕೊಡ್ರಿ. ನೀನು ಇವತ್ತಿನಿಂದ ಬಿಡ್ತೀನಿ. ಸೆರೆ ಕೊಟ್ಟು ಬಿಡ್ತೀನಿ ಅಂತ ಹಚ್ಕೊಂಡು ನೀನು ಕೈ ಹಿಡಿದ್ರೆ ಹಿಂಗಡ ಇವತ್ತು ಸೆರೆ ಕೊಟ್ಟು ಬರ್ತೀನಪ್ಪ. ಹಚ್ಚುವ ಹಚ್ಚು ನಡಿ. ನನ್ ಕೊಡ್ರಿ, ಅವ್ರ ಮಾವನ ಕೈ ಒಂದು ಪ್ರಸಾದ ತೆಗೆದುಕೊಡ್ರಿ. ಇವನು ಕಾಯ್ಬೇಕಪ್ಪ, 3 ದಿನದಾಗ ಇವ ಆಕ್ಸಿಡೆಂಟ್ ಆಗುತ್ತೆ ಬಿಡ್ಲಿಲ್ಲ ಅಂದ್ರೆ. ಗೊತ್ತಾತ? ನೀನ ಕಾಯ್ಬೇಕು, ಅವ ಏನ್ ಕಾವ್ತಾನ. ಹ್ಞೂ ಒಂದು ವಾದವ ಏಟ ಹಿಡ್ಕೊಂಡ್ರ ಒಳ್ಳೆ ತುಂಗನ್ಯಾಗ ಕಟ್ಕೊಂಡ್ರ ಅಡ್ಡಾಡ್ತೀನೋ ಇವನ್ನ ಹ್ಞೂ ಅಂತಿ ದಾಟಿ ಹಂಗನ್ಗತಿ. ನಿನ್ನ ಪದರಿಗೆ ಬಂದು ಬಿದ್ದನ ನೀನು ಕಾಯಿ, ಅವ ಏನ್ ಕಾವ್ತಾನ ತಲಿ. ಈಗ ಸೆರೆ ಕೊಟ್ಟು ಬಿಟ್ಟು ಉಳ್ದ ಹೋಗ್ತಾನಲ್ಲ.
ನೋಡಿ ಅವ ಕಾವ ಹೂ ಒಂದು ಹೋಗ್ಕನವ ಅವ್ರ ಮಾವಿಗೆ ಹೇಳ್ರಿ ಲೇಟ್ ಆಗ್ತಾನ ಒಂದು 3 ತಿಂಗಳು ಕಾಯಪ್ಪ. ಕಾಯಕ್ ಆಗುದಿಲ್ರಿ. ಯಾರು ಮನುಷ್ಯ ಯಾರಿಗೂ ಕಾಯಕ್ ಆಗುದಿಲ್ಲ. ಕಾಯ್ಬೇಕು ದೇವ್ರ ಕಾಯ್ಬೇಕು. ಇವಾಗ ಆಕ್ಸಿಡೆಂಟ್ ಆಗುತ್ತಾ ಬರೆದು ಇಟ್ಕೊಂಡ್ಬಿಟ್ಟು ದೇವ್ರ ಕಾಯ್ಬೇಕು. ಸರಿ ಕುಡ್ಬಿಟ್ರೆ ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಹಾಗೆ ಇಲ್ಲಿ ಹೆಬ್ಬಳ್ಳಿ ಅಜ್ಜನವರ ಭಕ್ತರು ಇದ್ದಾರೆ. ಅಜ್ಜನವರ ಆಶೀರ್ವಾದದಿಂದ ಇವರಿಗೆ ಸರ್ಕಾರಿ ನೌಕರಿಯಾಗಿದೆ ಅಂತ. ಅದು ಹೇಗಾಯಿತು ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಮೊಟ್ಟ ಮೊದಲು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಓಪನ್ ಹಾರ್ಟ್ ನ್ಯೂಸ್ ಚಾನಲ್ನವರು ಏನೊಂದು ಅಜ್ಜನ ಮಾತುಗಳನ್ನು ರೆಕಾರ್ಡ್ ಮಾಡಿಬಿಟ್ಟು ಎಲ್ಲ ಭಕ್ತರಿಗೆ ಅಂತ ತಲುಪಿಸ್ತಾ ಇದ್ದಾರಲ್ಲೇ, ಇದು ಬಹಳ ಪುಣ್ಯದ ಕೆಲಸ ಮತ್ತು ಎಲ್ಲ ಭಕ್ತರಿಗೂ ತುಂಬ ಖುಷಿಯನ್ನು ಕೊಡುವಂಥ ಕೆಲಸ ಅಂತ ಹೇಳ್ತೀನಿ. ಸೊ ಹಾಗಾಗಿ ಈ ಒಂದು ಓಪನ್ ಹಾರ್ಟ್ ನ್ಯೂಸ್ ಚಾನಲ್ ಮೀಡಿಯಾದ ನಿರ್ಮಾಪಕರು ಆಗಿರ್ತಕ್ಕಂಥ ಆರ್ ಡಿ ಬಾಬು ಸರ್ ಅವರು ಹಾಗೂ ಇವರು ಬ್ರದರ್ ಭಾಸ್ಕರ್ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸರ್. ನಿಜವಾಗ್ಲೂ ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈ ಭೂಮಿ ಇರುವವರೆಗೂ ಕೂಡ ಅಜ್ಜನ ಹೆಸರು ಇರುತ್ತೆ, ಅಜ್ಜನ ಹೆಸರು ಇರುವವರೆಗೂ ಕೂಡ ನಿಮ್ಮ ವಿಡಿಯೋಸ್ ನಿಮ್ಮ ಚಾನಲ್ ಇರುತ್ತೆ. ಸರ್ ತಮ್ಮೂರು? ನಮ್ಮದು ಮುದೇನಗುಡಿ ಅಂತ ಹೇಳಿ ರೋಣ ತಾಲೂಕು, ಬಟ್ ನಾವು ಇರೋದು ಧಾರವಾಡದಲ್ಲಿ. ಸರ್ ನೀವು ಅಜ್ಜಾರಲ್ಲಿ ಬರಕತ್ತೆ ಎಷ್ಟು ವರ್ಷ ಆಯ್ತು? 25 ವರ್ಷ ಆಯಿತು ನಾನು ಬರ್ಲಿಕ್ಕಂತ. ಈ 25 ವರ್ಷದಲ್ಲಿ ನಿಮ್ಗೆ ಅಜ್ಜಾರಿಂದ ಏನು ಲಾಭ ಆಗಿದೆ? ಸರ್ ಈಗ ಮೊಟ್ಟ ಮೊದಲು ಹೇಳ್ಬೇಕಂದ್ರೆ, ನಮ್ಮ ತಂದೆಯವ್ರಿಗೂ ಕೂಡ ಸರ್ಕಾರಿ ಉದ್ಯೋಗ ಆಗಿರೋದು ಅಜ್ಜನ ಆಶೀರ್ವಾದದಿಂದನೇ. ಅದೇ ರೀತಿ ನಾವು ಪ್ರಯತ್ನ ಮಾಡ್ತಾ ಏನಾಯ್ತಲ್ಲ, ಅಜ್ಜನ ಹತ್ರ ಬರೋದಂತೂ ಎಂದು ಬಿಡಲಿಲ್ಲ ನಾವು. ಸೊ ಅಜ್ಜನ ಒಂದು ಆಶೀರ್ವಾದದಿಂದ ನಂದು ಕೂಡ ಸರ್ಕಾರಿ ಶಾಲೆ ಒಳಗೆ ಶಿಕ್ಷಕರಾಗಿ ನೇಮಕಾತಿ ಆಯಿತು. ಸೊ ಅಜ್ಜನ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ನಡೆದಿದೆ. ಯಾವ ಊರಿಗೆ ಆಯ್ತು ಸರ್? ನಂದು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಧನ್ನೂರು 6 ಅಂತ ಇದೆ. ಅಲ್ಲಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕಾತಿಗೊಂಡೆ. ಸರ್ ಸುಮಾರು ನೀವು ಬೇರೆದವ್ರನ್ನ ಕರ್ಕೊಂಬಂದಿದ್ರ ಇಲ್ಲಿ ಯಾರಾದ್ರೂ? ಸರ್ ಆ ಥರ ಬೇರೆದವ್ರನ್ನಂತೇನಿಲ್ಲ, ಯಾರು ಈ ಥರ ಕಷ್ಟದಲ್ಲಿ ಇರ್ತಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಈ ಥರ ಅಜ್ಜನ ಹತ್ರ ಹೋಗಿ ಬರೀ ಒಳ್ಳೇದಾಗುತ್ತೆ ಅಂತೇಳಿ. ಯಾಕಂದರೆ ನಾವು ಚಿಕ್ಕವರಿದ್ದಾಗಿಂದ ಇಲ್ಲಿ ಬರ್ತಾ ಇದ್ದೀವಲ್ಲ, ಅಜ್ಜನ ಮಾತು ಕೇಳ್ತಾ ಬೆಳೆದವ್ರು ನಾವು. ಸೊ ಹೀಗಾಗಿ ಅಜ್ಜ ಏನು, ಅವನ ಆಶೀರ್ವಾದ ಹೆಂಗಿರುತ್ತೆ, ಅವ್ನ ಮಾತು ಹೆಂಗಿರುತ್ತೆ ಅಜ್ಜನ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅದನ್ನ ಹೇಳ್ತಾ ಇರ್ತೀವಿ. ಅದನ್ನು ಯಾರು ಉಪಯೋಗ ತೊಗೊಳ್ಳೋರಿದ್ದಾರೆ, ಉಪಯೋಗ ತೊಗೊಂಡಿದ್ದಾರೆ. ಬಟ್ ಇವತ್ತು ಅಜ್ಜನ ಮಾತು ಕೇಳ್ಕೊಂಡು ಯಾರು ಜೀವನ ನಡೆಸ್ತಾರಲ್ಲ, ಅವ್ರ ಜೀವನ ಪಾವನನೇ. ತಂದೆ ತಾಯಿ ಅಜ್ಜ ಮಾತು ಕೇಳ್ಕೊಂಡು ಹೋಗ್ಬಿಟ್ರೆ ಅವ್ರ ಜೀವನ ಪಾವನನೇ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್ ಅಜ್ಜಾರ್ ಇಷ್ಟೆಲ್ಲ ನಿಮಗೆ ಲಾಭ ಮಾಡಿದಾರಲ್ಲ, ಅಜ್ಜಾರ್ಗೆ ನೀವೇನು ಕೊಟ್ಟಿರಿ? ಅಜ್ಜಾರ್ ನಿಮ್ಮ ಹತ್ರ ಏನು ಬೇಡಿದ್ರು ಸರ್? ಅಜ್ಜ ಇನ್ನೂವರೆಗಾದರೂ ಏನೂ ಬೇಡಿಲ್ಲ, ಆ ಪುಣ್ಯಾತ್ಮ ಎಂದು ಬೇಡುದೂ ಇಲ್ಲ. ಯಾಕಂದ್ರೆ ಅದು ಅವಶ್ಯಕತೆಯೂ ಇಲ್ಲ. ಅಜ್ಜಗ ಆಶೀರ್ವಾದ ಇದೆ, ಅಜ್ಜನಿಗೆ ದೇವರ ಆಶೀರ್ವಾದ ಇದೆ, ಅಜ್ಜನಿಗೆ ತಾನಾಗೇ ಬರುತ್ತೆ. ಇನ್ನೊಬ್ಬರು ಬೇಡುವಂಥ ಪರಿಸ್ಥಿತಿ ಅಜ್ಜಿಗೆ ಎಂದು ಬರಲ್ಲ, ಬರೋದೂ ಇಲ್ಲ. ನಾನಂತೂ ಏನು ಕೊಟ್ಟಿಲ್ಲ ಇನ್ನುವರೆಗಾದರೂ. ಅಜ್ಜನೂ ಏನು ಕೇಳಿಲ್ಲ, ನಾವು ಕೊಟ್ಟಿಲ್ಲ. ಅವರು ಪ್ರೀತಿಯ ಒಂದು ಬೂದಿ ನಂಬಿಕೊಂಡು ಏನು ನಾವು ಜೀವನ ಮಾಡ್ತಿದ್ವಿ ಅಲ್ಲ, ಅದೇ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಜೀವನ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಅಂದರೆ ಈಗ ಅಜ್ಜಾರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಭಕ್ತರಿಗೆ ಏನು ಹೇಳ್ತಾರೆ ಸರ್? ಸರ್ ಅಜ್ಜ ನೋಡ್ರಿ, ಈ ಕಲಿಯುಗದಲ್ಲಿ ಇರ್ತಕ್ಕಂಥ ನಿಜವಾದ ಪುಣ್ಯಾತ್ಮ. ನಾವು ಬಸವಣ್ಣನವರು ಒಂದು ಮಾತು ಹೇಳಿದಾರೆ, ನೀರು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ, ಮೆಚ್ಚಿದವರು ನಿಮ್ಮನ್ನೆತ್ತ ಬಲ್ಲರು ಕೂಡಲು ಸಂಗಮ ದೇವ ಅಂತ ಹೇಳಿದ್ದಾರೆ. ಅದೇ ಒಂದು ತತ್ವದ ಆಧಾರದ ಮೇಲೆ ಅಜ್ಜನ ಮಾತುಗಳನ್ನು ಕೇಳಿಕೊಂಡು ನಾವೇನಾದರೂ ಬದುಕಿದ್ದೆ ಆದರೆ ನಮ್ಮ ಜೀವನ ಪಾವನರಿ. ಈ ಕಲಿಯುಗದ ಪುಣ್ಯಾತ್ಮ ಅವರು ನಿಜವಾದ ಶರಣರು ಅಂತ ನಾನು ಭಾಳ ಖುಷಿಯಿಂದ ಹೇಳ್ತೀನಿ ರೀ ಅಜ್ಜನಿಗೆ. ಓಕೆ ಸರ್, ಧನ್ಯವಾದ ಸರ್. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ಮತ್ತೊಬ್ಬರು ಹೆಬ್ಬಳ್ಳಿ ಅಜ್ಜನವರ ಇದ್ದಾರೆ. ಅವರು ಸುಮಾರು 30 ವರ್ಷ ಆಯ್ತಂತೆ ಇಲ್ಲಿ ಬರಕತ್ತೆ. ಇಲ್ಲಿ ಬಂದಿಂದ ಅವ್ರಿಗೆ ಏನು ಲಾಭ ಆಗಿದೆ ಅಂತ ಕೇಳೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಅಮ್ಮ ನೀವು ಇಲ್ಲಿ ಬರಕತ್ತೆ ಎಷ್ಟು ವರ್ಷ ಆಯ್ತು? 30 ವರ್ಷ ಆತ್ರಿ. 30 ವರ್ಷ ಆತ್ರಿ. ಬಾಬಾರು ನಮ್ಗೆ ಅನ್ನ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ, ಎಲ್ಲ ಕೊಟ್ಟು ನಮ್ಮನ್ನ ಆನಂದ ಇಟ್ಟಾರ್ರಿ. ನಮಗೆ ಸುಖಲದ್ದು ಇಟ್ಟಾರ, ಇನ್ನೂ ಹೆಚ್ಚಾಗಿ ಇಟ್ಟಾರ. ನನ್ನ ಅಪ್ಪಂದಿತ್ತರ ನಾನು ಬೇಗ ಬರಗ ನನ್ನ ಮೊಮ್ಮಕ್ಕಳು ಮಕ್ಕಳು ನನ್ನ ಮಾಡಿದವ್ರಿಗೆ ಅವರ ನೋಡ್ಕೊಂಡಾರ. ಬಾಬಾರು ನೋಡ್ಕೊಂಡಾರ. ಬಾಬಾನ್ಲಿತ್ತರ ನಾವು ಉದ್ಧಾರ ಆಗೀನಿ. ಹಾಂ, ಇಲ್ಲಿ ನಿಮಗೆ ಇಲ್ಲಿ ಬರಕ್ಕೆ ಯಾರು ಹೇಳಿದ್ರಮ್ಮ? ಇಲ್ಲಿ ನಮ್ಮ
ಮೊಮ್ಮಾಗಿದ್ರಿ ಬದಾಮ್ಯಾಗ ನಾರಾಯಣನ ಅವ ತೀರ್ಕೊಂಡ ಅವ ನಮ್ಮದು ಪರಿಸ್ಥಿತಿ ನೋಡ್ಲಾರ್ಕ ಇಂತಲ್ಲಿ ಹೋಗ್ಬೇಕು ಅಲ್ಲಿ ಬಾಬಾರ ಅಂತೇಳಿ ಹೋಗ್ಬೇಕು ಅಂದ್ರು ನಮ್ಗೆ ಆ ಬಾಬಾರ ಅಂತೇಳಿ ಬಂದೀವ್ರಿ ಆಗ್ಬಾರ್ದು ಪರಿಸ್ಥಿತಿ ಆದ್ರೆ ನಮ್ಮಪ್ಪ ಎಲ್ಲ ಕುಲ್ಲ ಮಾಡ್ಯಾನ್ರಿ ನನಗೆ ಆನಂದ ಇಟ್ಟಾನ ನನಗೆ ಇನ್ನೂ ಆನಂದ ಇಡ್ತೀನಿ ಅಂದಲ್ಲ ಬಾಬಾರು ಇದ್ರೆ ನನ್ನ ಮೊಮ್ಮಕ್ಕಳು ನನ್ನ ಮಕ್ಕಳು ನಂದು ಎಲ್ಲ ಏನು ಸರ್ವ ಸಂಪತ್ತು ಮಾಡ್ಯಾನ ನನ್ನಪ್ಪ ಅವ್ರಲ್ಲಿದ್ರೆ ನಾನು ಬೇಗ ಬೆಳಗದೀನಿ ಯಪ್ಪ. ಅಂದ್ರೆ ಈಗ ನಿಮ್ಗೆ ಅಜ್ಜಾರ್ ಇಷ್ಟೆಲ್ಲ ನಿಮ್ಗೆ ಒಳ್ಳೇದು ಮಾಡಿದ್ದಾರೆ, ನಿಮ್ಗೆ ಸಂತೋಷ ಕೊಟ್ಟಿದ್ದಾರೆ ಅಂತಿದ್ರಲ್ಲ, ಅಜ್ಜಾರ್ಗೆ ನೀವೇನು ಕೊಟ್ಟಿರಿ? ಅಜ್ಜಾರ್ ನಿಮ್ಮ ಹತ್ರ ಏನು ಬೇಡಿದ್ರು? ನಮ್ಮಂತೆಲ್ಲ ಬೇಡಿದ್ದು ಏನು ಹರಕೆ ಮುಡ್ತೀನಿ ರೀ. ಅದೇ ಏನು ದುಡ್ಡು ಬೇಡಿದ್ರ, ಏನು ಬೇಡಿದ್ರು ಅಜ್ಜಾರ್? ಏನು ಬೇಡಿಲ್ಲ, ಏನೇನೇನೇನು ಒಂದು 5 ಪೈಸಾ ನಾನು ಕೊಟ್ಟಿಲ್ಲ. ನಮ್ಮ ಅಪ್ಪಗೆ ಅವರು ಮನೆಯಾಗ ನನ್ನ ಮನೆಯಾಗ ಬಂದು ಉದ್ಧಾರ ಮಾಡ್ಯಾರ. ನನಗೆ ಮನೆಗೆ 4 ಸಲ ಬಂದಾರ, ಮನೆ ಕಟ್ಸಿರು ಬಂದಾರ. ಆಯಪ್ಪ ಒಟ್ಟಿನಲ್ಲಿ ಅಜ್ಜಾರಿಂದ ನಿಮ್ಗೆ ಎಲ್ಲಾ ರೀತಿ ಒಳ್ಳೇದಾಗಿದೆ. ನೀವು ಬೇರೆದವ್ರಿಗೆ ಹೇಳಿದ್ರ ಹಿಂಗ ಅಜ್ಜಾರ್ ಅದಾರ ಬರ್ರಿ ಹಿಂಗ ನಡ್ಕೋರಿ ಅಂತ ಹೇಳಿದ್ರಮ್ಮ? ಹೇಳಿವ್ರಿ ಬಂದಾರ್ರಿ, ಬರೋರು ಬಂದಾರ್ರಿ, ಬರೋದಾರಿ ಇಲ್ರಿ, ನಡ್ಕೊಳ್ಳೋರಿಗೆ ನನಗೆ ಅದಾರಿ ಬಾಬಾರ. ನಾ ಬಾಬಾರಿಗೆ ಏನು ಕೊಟ್ಟಿಲ್ಲ, ಮನೆ ಕಟ್ಸಿರು ಬಂದಾರ ಬಾಬಾರ. ನಂದು ತ್ರಾಸಿದ್ರು ನನ್ನ ಬಾಬಾ ನನ್ನ ಮನೆಗೆ ಬಂದಾರ. ನನ್ನ ಮನೆಗೆ ಬಂದು ನಾನು ಉದ್ಧಾರ ಮಾಡೋಗ್ಯಾರ. ನನ್ನ ಮಕ್ಕಳಿಗೆ ಮರಿಗೆ ಅವ್ರಲ್ಲಿತ್ರ ಒಂದು ತುತ್ತ ಅನ್ನ ಉಣ್ಣಾಕತ್ತಿ ಯಪ್ಪ. ನಾನು ಏನು ಉಣ್ಣಾಕ ಪ್ರೀ ಇದ್ದೆ, ಯಾರು ಹಚ್ಕೊಡ್ಲಿಲ್ಲ ನನಗೆ. ಎಲ್ಲರೂ ಮಾತಾಡ್ಯಾರು, ಹಿಂಗೆ ನನ್ನ ಮೊಮ್ಮಗ ತೋರಿಸಿದ, ಮೊಮ್ಮಗಳಿತ್ರ ನಾ ಉದ್ಧಾರ ಆಗೀನಿ. ನನ್ನಪ್ಪ ನನ್ನ ಕೈ ಬಿಟ್ಟಿಲ್ಲ. ರಗಡು ಮಾತಾಡ್ಯಾರು, ನಮಗೆ ಇನ್ಸೆಟ್ ಮಾಡ್ಯಾರು. ನಮಗೆ ಇವು ಏನಂದರು ಎಲ್ಲ ಅಂದರು, ಯಪ್ಪ ಹಡ್ದಪ್ಪ ನೀನಪ್ಪ, ಇನ್ನಿಗಾದ್ರು ನೀನಯ್ಯಪ್ಪ, ನಾ ನಿಂತ್ರ ನೀನು ಜಾನ, ನನ್ನ ಕಾಲು ಮುರಿದ್ರು ನಾನು ನಿನ್ನ ದೀನಂಸರ ಹಾಕಿನಂತ ಬೇಡ್ಕೊಂಡೀನಿ. ಇನ್ನೂ ಹಾಕೀನಿ, ಇನ್ನೂ ಆದ್ರೂ ಹಾಕ್ತೀರಾ? ಇನ್ನೂ ಹಾಕೀನಿ. ಎಷ್ಟು ಏಜ್ ನಿಮ್ಗೆ? ಓರಿ ನಿಮ್ಗೆ ಎಷ್ಟು ವಯಸ್ಸೆಷ್ಟು ನಿಮ್ಗೆ? 80. ಅಟ್ಟ ಆದ್ರೆ ಅವ್ರು ಕಾಲು ಮುರಿದ್ರು ನನಗೆ ನೆಟ್ಟಗೆ ಮಾಡ್ಯಾರ, ನನಗೆ ನೆಡುವಂಗ ಮಾಡ್ಯಾರ. ಆಪರೇಷನ್ ಇಲ್ಲ, ಏನಿಲ್ಲ, ನಿನಗೇನು ಮುಕ್ಕು ಮಾಡೋದಿಲ್ಲವ, ನಿನಗೆ ಆನಂದ ಇಡ್ತೀನಿ. ನನ್ನ ಮೊಮ್ಮಕ್ಕಳಿಗೆ ಏನು ನನ್ನ ಮೊಮ್ಮಕ್ಕಳಿಗೆ ಅಷ್ಟು ನೌಕರಿ ಹತ್ತು ಹಡ್ದಪ್ಪ, ನನ್ನ ಮೊಮ್ಮಕ್ಕಳಿಗೆ ಅಷ್ಟು ಮುಂದೆ ತಗೊಂಬತ್ತಂದೆ ಅಂತ ಬೇಡ್ಕೊತೀನಪ್ಪ ನಾನು. ಖಂಡಿತವಾಗಿ ನಿಮ್ಮ ಅಜ್ಜಾರ್ ನಿಮಗೆ ಒಳ್ಳೇದು ಮಾಡ್ತಾನೆ ಬಂದಿದ್ದಾರೆ, ಈಗಲೂ ಕೂಡ ಒಳ್ಳೇದು ಮಾಡ್ತಾರೆ. ಅಜ್ಜಾರ್ ಒಳ್ಳೇದು ಮಾಡಿದಾರೆ ಅಂತ ನೀವು ಅವ್ರ ಹತ್ರ ನಡ್ಕೋದ್ ಬಿಡಬೇಡಿ. ಇಲ್ರಿ, ಬಿಡುದಿಲ್ರಿ, ನನ್ನ ಜನ್ಮ ಆದ್ರೂ ಬೇಡ. ನನ್ನ ಮೊಮ್ಮಕ್ಕಳಿಗೆ ಅಷ್ಟು ನೌಕರಿ ಹತ್ಲಿ ಅದ ಬೇಡ್ಕೊಳಕತ್ತೇನೆ ರೀ. ಚಲೋ ತಂಗ ದಾರಿ ತೋರಿಸಪ್ಪ, ಅವಕ್ಕೆ ಮಳ್ಳದಾರ. ನನ್ನ ಮಕ್ಕಳಿಗೆ ಅನ್ನ ಕೊಟ್ಟಿದೆ, ಎಲ್ಲ ಕೊಟ್ಟಿ ತಂದು ಸರ್ವ ಸಂಪತ್ತು, ಹೊಲ ಕೊಟ್ಟು, ಮನೆ ಕೊಟ್ಟು, ಎಲ್ಲ ಕೊಟ್ಟಿಯಪ್ಪ. ನಿಂದಿತ್ರ ನಂದೇನು ಇಲ್ಲ, ನಿಂದು. ಅದೇ ಈಗ ಅಜ್ಜಾರ್ ಬಗ್ಗೆ ಒಂದೇ ಮಾತಿನಲ್ಲಿ ಭಕ್ತರಿಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಮ್ಮ? ನಾ ಹಿಂಗೆ ನಡ್ಕೊಂಡೀನಿ, ಈಗ ನಾನು ಉದ್ಧಾರ ಆಗೀನಿ, ನಂದು ಚಲೋ ಆಗೈತಿ ಅಂತ ಹೇಳ್ತೀನಿ. ನೀವು ನಡ್ಕೊರಿ. ಹಿಂಗೆ ಭಕ್ತಿಲಿತ್ರ ನಡಿಬೇಕು, ಭಕ್ತಿ ಮಾಡಬಾರ್ದು. ಇದು ಭಾವನಾ ಶುದ್ಧ ಇಟ್ಕೊಂಡು ಬಾಬಾಗ ನಡ್ಕೋಬೇಕು, ಇದಂತೀನಿ ನೋಡ್ರಿ. ಧನ್ಯವಾದಗಳು. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ಮತ್ತೊಬ್ರು ಹೆಬ್ಬಳ್ಳಿ ಅಜ್ಜನವರ ಭಕ್ತರಿದ್ದಾರೆ, ಅವ್ರಿಗೂ ಕೂಡ ಕೇಳೋಣ ಇವ್ರಿಗೆ ಅಜ್ಜಾರಿಂದ ಏನು ಲಾಭ ಆಗಿದೆ ಅಂತ. ಅಮ್ಮ ನಮಸ್ಕಾರ. ನಮಸ್ಕಾರ. ಏನು ಲಾಭ? ಜಡ್ಡು ಬೇಸರ ಅಂತ ಕೆಟ್ಟ ಮಂದಿ ಒಳ್ಳೆ ಮಾಡ್ತಾರ. ಚಂದಮ್ಮ ಯಾವ ರೀತಿ ಕಷ್ಟಗಳಿದ್ವು ಅಮ್ಮ? ಮಗ ದುಡ್ಕೊಂಡು ತಿಳ್ದು ಮಕ್ಕಳದು ಸ್ವಸ್ಥರದು ಪರಿಸ್ಥಿತಿ, ತಾಯಿ ತಂದೆ ಕಳ್ಕೊಂಡಿವೆ. ಈ ಟೂರ್ತಿ ಗಂಡ ಮನೆಗೆ ಬಂದಿವೆ, ಈ ಟೂರ್ತಿ ಅಜ್ಜನ ಜಗಕ್ಕೆ ಬರಕತ್ತೇನೆ. ಅಜ್ಜನಿಂದ ತವ್ರ ಮನೆಯವ್ರಿಗೆಲ್ಲದು ಒಳ್ಳೇದು ಮಾಡ್ಯಾನ. ಆದ್ರೆ ನಮ್ಮ ಮಕ್ಕಳು ಅಜ್ಜರು ಹೇಳಿದಂಗೆ ಕೇಳ್ಕೊಂಡು ಹೋದ್ರೆ ನನ್ನ ಬಾಳೆನ ಕುತ್ತಂಬರಕತ್ತ. ಒಂದು ಮಗ ಉಡಾಳೈತಿ, ಲಗ್ನ ಆಗೋದು ಮಗ, ಅವನ ಸರಿಯಾಗಿ ಇಷ್ಟು ಕಷ್ಟ ಪಡ್ಯಾಕತ್ತೇನೆ. ಅಂದ್ರೆ ಈಗ ಇಲ್ಲಿ ಬರಕತ್ ನೀವು ಎಷ್ಟು ವರ್ಷ ಆಯ್ತು ಸುಮಾರು? ನಾವು ಭಾಳ ದಿವಸ ಆತಪ್ಪ, ಅಂದ್ರೆ ಒಂದು 30 ವರ್ಷ ಆಯ್ತು. ಆತು, ಅದ್ರ ಮೇಲೆ ಆಗೈತಿ ಬಿಡು. 30 ವರ್ಷದಿಂದ ಅಜ್ಜಾರ ಹತ್ರ ಬರ್ತಿದ್ರ, ಚಿಕ್ಕ ವಯಸ್ಸಿನಿಂದ ನಡ್ಕೋತಿದ್ರ ಅಂತಿದಾರೆ. ಅಜ್ಜಾರು ಯಾವ ರೀತಿ ನಿಮ್ಗೆ ಅನ್ಸಿದಾಗೆ ಯಾವ ರೀತಿ ಇದ್ದಾರೆ ಅಜ್ಜಾರು? ಅಜ್ಜರು ಎಲ್ಲದು ಒಳ್ಳೇದು ಮಾಡ್ಯಾರ. ಆದ್ರೆ ಅವ್ರು ಹೇಳಿದ ಪ್ರಕಾರ ಮಾಡ್ಕೊಂಡು ಹೋಗ್ಬೇಕಲ್ಲ. ಅವ್ರು ಹೇಳೋದೊಂದು ನಾವು ಮಾಡೋದೊಂದು ಅಂದ್ರೆ ಮತ್ತೆ ಇರೋದಾಗತ್ತದ. ಅಜ್ಜಾರು ಹೇಳಿದಾಗೆ ನಾವು ಮಾಡ್ಬೇಕು. ಅವ್ರು ಏನು ಅವ್ರ ಕಷ್ಟ ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ್ತಾರ. ಆದ್ರೆ ಅವ್ರ ತಕ್ಕ ನಾವು ನಡ್ಕೋಬೇಕು ಇಷ್ಟ. ಅವ ಹೇಳಿಲ್ಲ ನಮ್ಗೆ ಕರೀಲಿಲ್ಲ ಅನ್ಬಾರ್ದು. ಅವ್ನ ಬೂದಿ ಮೇಲೆ
ನಾವು ಅದೇ ಈಗ ಸಾಕಷ್ಟು ಕಡೆ ಒಂದು 10,000 ಕೊಟ್ರೆ ಈ ರೀತಿ ನಿಮ್ಗೆ ಜ್ಯೋತಿಷ್ಯ ಹೇಳ್ತೀನಿ ಆ ರೀತಿ ಹೇಳ್ತೀನಿ ಅಂತಾರ ಅಂತಾರಲ್ಲ ನಾ ಎಲ್ಲಿ 10,000 ಕೊಟ್ಟಿಲ್ಲ. ನಾ ಎಲ್ಲಿ ಆ ಜಾಗಕ್ಕೂ ಹೋಗಿಲ್ಲ. ಇಲ್ಲಿ ಏನು ಕೊಟ್ಟಿದ್ದೀರಾ ಅಂತ? ಇಲ್ಲ ಅಜ್ಜಿಗೆ ಏನು ಬೇಡ್ಕೊಂಡ್ವಿ ಅದನ್ನ ನಾ ಮುಟ್ಸೀನಿ. ನೀವೇ ಬೇಡ್ಕೊಂಡು ನೀವೇ ಮುಟ್ಸಿದ್ರಿ. ಅಜ್ಜ ನಿಮ್ಮ ಹತ್ರ ಏನು ಕೇಳಿದ್ರು? ಅಜ್ಜಾರು ನಮ್ಮ ಅಂತೀರೇನೋ ಒಂದು ಮರಿ ತೊಗೊಂತೀನಿ ಅಜ್ಜ ಜೋಪಾನ ಮಾಡಕ ಅಂದ. ತಗೋರವ್ವ ನನಗೊಂದು ಮರಿ ಕೊಡ ಅಂದ್ರೆ ಅಜ್ಜಾರು ಬಾಯಿ ಇಟ್ರ ಅಂದ ಬಳಕ ಒಂದು ಮರಿ ಮುಟ್ಸೀನಿ. ಬಂದು ಅಜ್ಜರ ಜಾಗಕ್ಕೆ ಬಂದು 8 ದಿನದಾಗ ಆಡು ಕಳಿಗೆ ಈತು. ಯಪ್ಪ ಚಲೋ ಮಾಡ್ಯಾನ ಇಲ್ಲ ಅನ್ನೋಗೆಲ್ಲ. ಆದ್ರೆ ಮಕ್ಕಳು ಕೆಟ್ಟ ಮಕ್ಳಿದ್ರೆ ಏನು ಮಾಡೋದು? ಅವ್ರ ಹೆಸರು ನಾ ಕೆಡಿಸ್ಬಾರ್ದು. ಅವ್ರ ತಕ್ಕ ನಾವು ನಡ್ಕೋಬೇಕು. ಹೌದಲ್ಲ? ಹಾಂ. ಈಗ ಅಜ್ಜರು ಹೇಳೋದೊಂದು ನಾ ಮಾಡೋದಂದ್ರೆ ಅವು ಇರೋದಕ್ಕ ಅವೇನು ಕೆಟ್ಟ ಬಿದ್ದಿಲ್ಲ. ಅದಂಥದ್ದು ಕೆಟ್ಟದ್ದು ಬಂದ್ರೂ ಒಳ್ಳೇದು ಮಾಡಿ ಕಳಿಸ್ತಾನೆ ಆತ. ನಿಮ್ದು ಯಾವ ಊರಮ್ಮ? ನಮ್ದು ಇಲ್ಲೇ ಬದಾಮಿ. ಬದಾಮಿ ಅಂತ ಬರ್ತೀರ? ನೆಲಿಗಿ ಶಿವಮಂದ್ರ ನೆಲಿಗಿ ಬದಾಮಿ ಕೊಟ್ರ. ನೀವು ಬೇರೆದವ್ರಿಗೆ ಹೇಳಿದ್ರಮ್ಮ ಇಲ್ಲಿ ಅಜ್ಜಾರ್ ಹಿಂಗೆ ಹೇಳ್ತಾರ ಬರ್ರಿ ನಡ್ಕೋರಿ ಒಳ್ಳೇದಾಗತ್ತಂತ ಹೇಳಿರಿ? ಹೇಳಿ ಒಳ್ಳೇದು ಮಾಡ್ಯಾರ ಅಜ್ಜರು. ಬಂದಾರ ಮನೆ ಕೆಡಕಾದ್ರೂ ಮನೆಗೆ ಕಾಯಿ ಮಂತ್ರಿಸ್ಕೊಡ್ತಾರ, ಕಾಯಿ ಕಟ್ಟಂತಾರ. ಎಲ್ಲ ಥರದೊಂದು ಒಳ್ಳೇದಾಗಿ ಎಲ್ಲ ಥರ ಒಳ್ಳೇದಾಗಿದೆ. ಹಾಂ ಆಯಿತು, ಧನ್ಯವಾದಗಳು. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ